ನಮಸ್ಕಾರ ಸ್ನೇಹಿತರೆ, ಇವನನ್ನೊಮ್ಮೆ ಸರಿಯಾಗಿ ನೋಡಿ. ಇವನ್ಯಾರು ಅಂತ ಗೊತ್ತಾಯ್ತಾ? ಇವನ್ಯಾರೋ ಬೀದಿಯಲ್ಲಿ ಸಿಗೋ ಸಾಮಾನ್ಯ ಗೂಂಡ ಅಂತ ಅನ್ಕೋಬೇಡಿ. ಇವನ ಹೆಸರೇ ಮ್ಯಾಥ್ಯೂ ಆರನ್ ವ್ಯಾನ್ ಡೈಕ್. ಅಮೆರಿಕದ ಮರ್ಸಿನರಿ ಇವನು. ಸನ್ಸ್ ಆಫ್ ಲಿಬರ್ಟಿ ಇಂಟರ್ನ್ಯಾಷನಲ್ ಅನ್ನೋ ಇಡೀ ಜಗತ್ತೇ ಬೆಚ್ಚಿ ಬೀಳೋ ಪ್ರೈವೇಟ್ ಮಿಲಿಟರಿ ಕಂಪನಿಯ ಫೌಂಡರ್. 2011ರಲ್ಲಿ ಲಿಬಿಯಾದಲ್ಲಿ ಗಡಾಫಿ ಸರ್ಕಾರದ ವಿರುದ್ಧವೇ ಶಸ್ತ್ರಾಸ್ತ್ರ ಹಿಡಿದು ಯುದ್ಧ ಮಾಡಿದ್ದವನು. ಇರಾಕ್, ಸಿರಿಯಾ ಮತ್ತು ಉಕ್ರೇನ್ನಂತಹ ರಕ್ತಸಿಕ್ತ ಯುದ್ಧ ಭೂಮಿಗಳಲ್ಲಿ ಅಲ್ಲಿನ ರೆಬಲ್ ಗುಂಪುಗಳಿಗೆ ಹೈಟೆಕ್ ಮಿಲಿಟರಿ ಟ್ರೈನಿಂಗ್ ಕೊಟ್ಟಿರೋ ಪಕ್ಕಾ ಗ್ಲೋಬಲ್ ಆಪರೇಟಿವ್. ಪಶ್ಚಿಮದ ದೇಶಗಳ ಇಂಟೆಲಿಜೆನ್ಸ್ ಏಜೆನ್ಸಿಗಳ ನೆರಳಲ್ಲೇ ನಿಂತು ಜಗತ್ತಿನ ಮೂಲೆ ಮೂಲೆಗಳಲ್ಲಿ ಪ್ರಾಕ್ಸಿ ವಾರ್ ನಡೆಸೋ ಇಂಥ ಒಬ್ಬ ಡೇಂಜರಸ್ ಸ್ಲೀಪರ್ ಸೆಲ್ ಸದ್ದಿಲ್ಲದೆ ನಮ್ಮ ಭಾರತದೊಳಗೆ ನುಗ್ಗಿದ್ದ. ಆದರೆ ಕಳೆದ ಮಾರ್ಚ್ 13ರಂದು ಕೋಲ್ಕತಾ ಏರ್ಪೋರ್ಟ್ನಲ್ಲಿ ಭಾರತದ ವಿರುದ್ಧವೇ ಸಶಸ್ತ್ರ ದಂಗೆಗೆ ಸ್ಕೆಚ್ ಹಾಕಿದ್ದಕ್ಕೆ ನಮ್ಮ NIA ಬಲೆಗೆ ಬಿದ್ದಿದ್ದ. ಇರಾಕ್, ಉಕ್ರೇನ್ನಲ್ಲಿ ಗನ್ ಹಿಡಿದು ಮೆರೆದಿದ್ದ ಈತನನ್ನ ನಮ್ಮ NIA ಎಡೆಮುರಿ ಕಟ್ಟಿ ಈಗ ತಿಹಾರ್ ಜೈಲಿಗೆ ಅಟ್ಟಿದೆ. ಆತ ಜೈಲಿನಲ್ಲಿದ್ದಾನಲ್ಲ ಅಂತ ನಾವು ನಿಟ್ಟುಸಿರು ಬಿಡುವಂತಿಲ್ಲ. ಯಾಕಂದ್ರೆ ಅಸಲಿ ಆಟ ಶುರುವಾಗಿರೋದೇ ಇಲ್ಲಿಂದ. ತನ್ನ ಕೈಯಲ್ಲಿರೋ ಅಮೆರಿಕನ್ ಪಾಸ್ಪೋರ್ಟ್ ಬಣ್ಣ ನೋಡಿದ ತಕ್ಷಣ ಭಾರತದ ಸರ್ಕಾರ ಮಂಡಿಯೂರುತ್ತೆ ಅನ್ನೋ ಅಹಂಕಾರ ಇವನದ್ದು. ಜೈಲಿನೊಳಗೆ ಕೂತು ಊಟದಲ್ಲಿ ಖಾರ ಜಾಸ್ತಿ ಇದೆ, ಎಣ್ಣೆ ಜಾಸ್ತಿ ಬಳಸ್ತಿದ್ದಾರೆ ಅಂತ ಕಂಪ್ಲೇಂಟ್ ಮಾಡೋದಲ್ಲದೆ ತನಗೆ ಶ್ರಿಂಪ್ ಅಂದ್ರೆ ಸೀಗಡಿ ಮೀನು, ಪಾಸ್ತಾ, ಆಲಿವ್ ಆಯಿಲ್, ಸೋಯಾ ಮಿಲ್ಕ್ ಬೇಕು, ತಾನೇ ಅಡಿಗೆ ಮಾಡ್ಕೊಳ್ಳೋಕ್ಕೆ ಒಂದು ಇಂಡಕ್ಷನ್ ಸ್ಟವ್ ಕೂಡ ಬೇಕು ಅಂತ ಬರೋಬ್ಬರಿ 19 ಐಟಂಗಳ ಲಿಸ್ಟನ್ನೇ ನ್ಯಾಯಾಲಯದ ಮುಂದಿಟ್ಟಿದ್ದಾನೆ. ಇದನ್ನೆಲ್ಲ ನನ್ನ ಸ್ವಂತ ದುಡ್ಡಿನಲ್ಲೇ ತರಿಸ್ಕೊಳ್ತೀನಿ ಅನ್ನೋ ದಿಮಾಕ್ ಬೇರೆ. ಒಂದು ಕಡೆ ಇವನ ಮೇಲಿರೋದು ಭಯೋತ್ಪಾದನೆ ಕಾಯ್ದೆಯಡಿಯ ಗಂಭೀರ ಆರೋಪಗಳು, ಇನ್ನೊಂದು ಕಡೆ ಇವನು ಕೇಳ್ತಿರೋದು 5 ಸ್ಟಾರ್ ಹೋಟೆಲ್ ಮೆನು. ಆದರೆ ಇದು ಕೇವಲ ಊಟದ ಬೇಡಿಕೆಯಾಗಿರಲಿಲ್ಲ. ಮೇ 6ನೇ ತಾರೀಕಿನಿಂದ ಈತ ಜೈಲಿನಲ್ಲಿ ಶುರು ಮಾಡಿರೋದು ಒಂದು ಭೀಕರ ಉಪವಾಸ ಸತ್ಯಾಗ್ರಹ. ಈಗಾಗಲೇ 14 kg ತೂಕ ಕಳ್ಕೊಂಡಿದ್ದಾನೆ. ನನಗೆ ವಿಪರೀತ ಸುಸ್ತಾಗ್ತಾ ಇದೆ, ಮೈಕೈ ನೋವು ಅಂತ ಹೇಳ್ತಾ ಈಗ ಮಾನವ ಹಕ್ಕುಗಳ ಅಸ್ತ್ರವನ್ನ ಮುಂದಿಡ್ತಾ ಇದ್ದಾನೆ. ಇದು ಗಾಂಧೀಜಿಯವರ ಅಹಿಂಸಾ ಮಾರ್ಗವಲ್ಲ, ಬದಲಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಇಮೇಜ್ ಡ್ಯಾಮೇಜ್ ಮಾಡೋಕೆ ಈತನೇ ಎಣೆದಿರೋ ಒಂದು ಡೆಡ್ಲಿ ಸೈಕಲಾಜಿಕಲ್ ಟ್ರ್ಯಾಪ್. ಉಪವಾಸ ಶುರು ಮಾಡಿ ಈಗಾಗಲೇ 50 ದಿನಗಳು ಕಳೆದೋಗಿವೆ. ಜೊತೆಗೆ ಜುಲೈ 21ರಂದು ನ್ಯಾಯಾಲಯ ಕೊಟ್ಟಿರೋ ಡೆಡ್ಲೈನ್ ಕೂಡ ಹತ್ರ ಬರ್ತಾ ಇದೆ. ಕೇವಲ ಊಟ ಬಿಡುವ ನಾಟಕದ ಮೂಲಕ ಇಡೀ ಭಾರತ ಸರ್ಕಾರವನ್ನೇ ಬಗ್ಗಿಸಿ ನಮ್ಮ ಸಿಸ್ಟಮ್ ಅನ್ನ ಹೈಜಾಕ್ ಮಾಡಬಹುದು ಅನ್ನೋದು ಈ ಅಮೆರಿಕದ ಬಾಡಿಗೆ ಸೈನಿಕನ ಮಾಸ್ಟರ್ ಪ್ಲಾನ್. ಒಂದು ಕಡೆ ಕುಸಿಯುತ್ತಿರುವ ಈತನ ಆರೋಗ್ಯ, ಇನ್ನೊಂದು ಕಡೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಕುತ್ತಿಗೆಗೆ ಬೀಳುತ್ತಿರುವ ಒತ್ತಡದ ಕುಣಿಕೆ. ಈತ ಎಣೆದಿದ್ದ ಬಲೆಗೆ ಭಾರತದ ಕಾನೂನು ವ್ಯವಸ್ಥೆ ಅಕ್ಷರಶಃ ಉಸಿರು ಕಟ್ಟುವ ಸ್ಥಿತಿಗೆ ತಲುಪಿತ್ತು. ಆದರೆ ಈ ಅಂತಾರಾಷ್ಟ್ರೀಯ ಬ್ಲ್ಯಾಕ್ ಮೇನ್ಗೆ ಮಳೆಯಲು ಭಾರತದ ಪಟಿಯಾಲ ಹೌಸ್ ಕೋರ್ಟ್ ಸಿದ್ಧವಿರಲಿಲ್ಲ. ಅಮೆರಿಕದ ಪ್ರಭಾವಕ್ಕೆ ತಲೆಬಾಗುವ ಬದಲು ನಮ್ಮ ನ್ಯಾಯಾಲಯ ಒಂದು ಹೈ ರಿಸ್ಕ್ ಎನ್ಕೌಂಟರ್ ಅಟ್ಯಾಕ್ ಶುರು ಮಾಡಿದೆ. ಅವನ ಉಪವಾಸದ ನಾಟಕಕ್ಕೆ ಕ್ಯಾರೆ ಅನ್ನದೇ ಅವನ ಆರೋಗ್ಯದ ಪ್ರತಿಯೊಂದು ಡೇಟಾವನ್ನು ವೈಜ್ಞಾನಿಕವಾಗಿ ರೆಕಾರ್ಡ್ ಮಾಡಿ ಅಧಿಕೃತ ವರದಿ ಕೊಡಿ ಅಂತ ಜೈಲಾಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದೆ. ಒಂದು ವೇಳೆ ಆ ರಿಪೋರ್ಟ್ನಲ್ಲಿ ಈತನ ಕಪಟ ನಾಟಕ ಬಯಲಾದ್ರೆ ಕೋರ್ಟ್ ದಾರಿ ತಪ್ಪಿಸಿದ ಆರೋಪದಡಿ ಮತ್ತೊಂದು ಕೇಸ್ ಬೀಳೋದಂತೂ ಗ್ಯಾರಂಟಿ. ಅಮೆರಿಕನ್ ಎಂಬಸಿಯ ಲಾಬಿಗಳೆಲ್ಲ ಈತನನ್ನ ಹೇಗಾದರೂ ಮಾಡಿ ಎಸ್ಕೇಪ್ ಮಾಡಬೇಕು ಅಂತ ತೆರೆಮರೆಯಲ್ಲಿ ಕಸರತ್ತು ನಡೆಸ್ತಾ ಇದ್ರೆ ನಮ್ಮ NIA ಈತನ ಕೊರಳಿಗೆ ಹಾಕಿರೋ ಉರುಳು ಎಂಥದ್ದು ಗೊತ್ತಾ? ಅದೇ ದೇಶದ ಅತ್ಯಂತ ಕಠಿಣ ಉಗ್ರ ನಿಗ್ರಹ ಕಾಯ್ದೆಯಾದ UAPA. ನಮ್ಮ ಸಾಮಾನ್ಯ ಕಾನೂನಿನಲ್ಲಿ ಜಾಮೀನು ಅನ್ನೋದು ಹಕ್ಕು, ಜೈಲು ಅನ್ನೋದು ಅಪವಾದ. ಆದರೆ UAPA ಅನ್ನೋದು ಒಂದು ಡೆಡ್ಲಿ ಚಕ್ರವ್ಯೂಹ. ಇಲ್ಲಿ ನಾನು ತಪ್ಪು ಮಾಡಿಲ್ಲ, ನಾನು ಉಗ್ರನಲ್ಲ ಅಂತ ಸಾಕ್ಷಿ ಸಮೇತ ಪ್ರೂವ್ ಮಾಡಬೇಕಾದ ಜವಾಬ್ದಾರಿ ತನಿಖಾ ಸಂಸ್ಥೆಗಳ ಮೇಲಿರಲ್ಲ, ಬದಲಿಗೆ ಆ ಕಂಬಿ ಎಣಿಸ್ತಿರುವ ಮರ್ಸೆನರಿಯ ಮೇಲಿರುತ್ತೆ. ಈ UAPA ಅನ್ನೋ ಕಬ್ಬಿಣದ ಕವಚವನ್ನು ಒಡೆಯೋಕೆ ಪಶ್ಚಿಮದ ದೇಶಗಳು ಎಷ್ಟೇ ರಾಜತಾಂತ್ರಿಕ ಒತ್ತಡ ಹಾಕಿದರೂ ಸದ್ಯಕ್ಕೆ ಭಾರತ ಸೊಪ್ಪಾಗ್ತಾ ಇಲ್ಲ. ತನ್ನ ದೇಶದ ಪಾಸ್ಪೋರ್ಟ್ ಪವರ್ ಬಳಸಿ ಈಸಿಯಾಗಿ ಎಸ್ಕೇಪ್ ಆಗ್ಬೋದು ಅಂತ ಕನಸು ಕಂಡಿದ್ದ ಈತನಿಗೆ ಈಗ ಭಾರತದ ಕಾನೂನಿನ ಅಸಲಿ ಬಿಸಿ ಮುಟ್ಟಿದೆ. ಆದರೆ ನಾವು ಈತ ಜೈಲಿಗೆ ಹೋದ ಅಂತ ನಿಟ್ಟುಸಿರು ಬಿಡೋ ಆಗಿಲ್ಲ ಸ್ನೇಹಿತರೆ. ಯಾಕಂದ್ರೆ ವ್ಯಾನ್ ಡೈಕ್ ಭಾರತದೊಳಗೆ ಎಂಟ್ರಿ ಕೊಟ್ಟಿದ್ದು ಒಂಟಿಯಾಗಲ್ಲ. ಈತನ ಜೊತೆ ಟೂರಿಸ್ಟ್ ವೀಸಾ ಅನ್ನೋ ಮುಖವಾಡ ಹಾಕಿಕೊಂಡು ಭಾರತದೊಳಗೆ ನುಸುಳಿದ್ದ ಆ 6 ಜನ ಉಕ್ರೇನಿಗರು ಈಗ ಎಲ್ಲಿದ್ದಾರೆ? ಅವರು ಸದ್ದಿಲ್ಲದೆ ಭೇಟಿಯಾಗಿದ್ದ ಆ 6 ಉಗ್ರರ ಗುಂಪಿನ ಅಸಲಿ ಟಾರ್ಗೆಟ್ ಏನಾಗಿತ್ತು ಗೊತ್ತಾ ಸ್ನೇಹಿತರೆ? ಟೂರಿಸ್ಟ್ ವೀಸಾ ಅನ್ನೋದು
ಅನ್ನೋದು ಮುಗ್ಧ ಪ್ರವಾಸಿಗರಿಗೆ ಕೊಡೋ ಒಂದು ನಾರ್ಮಲ್ ಪರ್ಮಿಷನ್. ಆದರೆ ಇದನ್ನೇ ಆಯುಧವನ್ನಾಗಿ ಮಾಡಿಕೊಂಡ ವ್ಯಾನ್ ಡೈಕ್ ಮತ್ತು 6 ಜನ ಉಕ್ರೇನಿಗರು ನಮ್ಮ ಸಿಸ್ಟಮ್ ಕಣ್ಣಿಗೆ ಹೇಗೆ ಮಣ್ಣೆರಿಚಿದರು ಅಂತ ನೋಡಿದ್ರೆ ನೀವು ನಿಜಕ್ಕೂ ಬೆಚ್ಚಿ ಬೀಳ್ತೀರಾ. ಕೈಯಲ್ಲಿ ಕ್ಯಾಮ್ರಾ ಹಿಡಿದು ಊರೂರು ಸುತ್ತಬೇಕಾದ ಈ 7 ಜನ ವಿದೇಶಿಗರು ಅಸ್ಸಾಂನ ಗುವಾಹಟಿಯಲ್ಲಿ ವಿಮಾನ ಇಳಿದ ತಕ್ಷಣ ಕದ್ದು ಮುಚ್ಚಿ ನುಗ್ಗಿದ್ದು ಮಿಜೋರಾಂ ಮತ್ತು ಮಯನ್ಮಾರ್ ಗಡಿಯ ಆ ದಟ್ಟವಾದ ಕಗ್ಗತ್ತಲ ಕಾಡುಗಳಿಗೆ. ಅಲ್ಲಿ ಇವರಿಗೆ ಭೇಟಿಯಾಗಿದ್ದೇ AK-47 ಹಿಡಿದು ನಿಂತಿದ್ದ ಭೀಕರ ಉಗ್ರರ ಪಡೆ. ಭಾರತದ ಗಡಿಯಲ್ಲೇ ತಮ್ಮ ಬೇಸ್ ಕ್ಯಾಂಪ್ ಸೆಟ್ ಮಾಡಿದ ಈ ಗ್ಲೋಬಲ್ ಆಪರೇಟಿವ್ಗಳು ಆ ದಂಗೆಕೋರರಿಗೆ ಹೈಟೆಕ್ ಡ್ರೋನ್ ಮತ್ತು ಮಿಲಿಟರಿ ಟ್ರೈನಿಂಗ್ ಕೊಡೋಕೆ ಶುರು ಮಾಡ್ತಾರೆ. ಇವರ ಅಸಲಿ ಟಾರ್ಗೆಟ್ ಆಗಿದ್ದು ನಮ್ಮ ಈಶಾನ್ಯ ಗಡಿಗಳಲ್ಲಿ ಮತ್ತೊಂದು ರಕ್ತಪಾತದ ಸಾಮ್ರಾಜ್ಯವನ್ನೇ ಸೃಷ್ಟಿ ಮಾಡೋದು. ಸ್ನೇಹಿತರೆ, ನಾನು ಕೊಡ್ತಿರೋ ಇನ್ಫಾರ್ಮೇಷನ್ ನಿಮ್ಗೇನಾದರೂ ಇಷ್ಟ ಆಗ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಮತ್ತೆ ವಿಷಯಕ್ಕೆ ಬಂದ್ಬಿಡೋಣ. ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಈ ಸ್ಯಾಟಲೈಟ್ ಮ್ಯಾಪ್ ಅನ್ನೊಮ್ಮೆ ಗಮನಿಸಿ. ಇದು ನಮ್ಮ ಸಿಲಿಗುರಿ ಕಾರಿಡಾರ್ ಅಂದ್ರೆ ಚಿಕನ್ಸ್ ನೆಕ್. ಬರೀ 22 ಕಿಲೋಮೀಟರ್ ಅಗಲ ಇರೋ ಈ ಸೆನ್ಸಿಟಿವ್ ಜಾಗನೇ ಇಡೀ ಈಶಾನ್ಯ ಭಾರತವನ್ನ ನಮ್ಮ ದೇಶಕ್ಕೆ ಬೆಸೆಯೋ ಏಕೈಕ ಕೊಂಡಿ. ಈ ವಿದೇಶಿ ಶಕ್ತಿಗಳು ನೇರವಾಗಿ ನಮ್ಮ ದೇಶದ ಈ ಕುತ್ತಿಗೆಗೆ ಕೈ ಹಾಕೋಕೆ ಹೊಂಚು ಹಾಕಿ ಕೂತಿದ್ವು. ನಮ್ಮ ನೆಲದಲ್ಲೇ ನಿಂತು ಸ್ಪ್ಲಿಟ್ ಇಂಡಿಯಾ ಅನ್ನೋ ಮಿಷನ್ ಮೂಲಕ ಇಡೀ ಭಾರತವನ್ನೇ 2 ತುಂಡು ಮಾಡೋದು ಇವರ ಡೆಡ್ಲಿ ಸ್ಕೆಚ್ ಆಗಿತ್ತು. ಈ ಭೀಕರ ರಕ್ತಪಾತಕ್ಕಾಗಿ ಯುರೋಪ್ನಿಂದ ಹೈಟೆಕ್ ಡ್ರೋನ್ಗಳ ದೊಡ್ಡ ದೊಡ್ಡ ಕನ್ಸೈನ್ಮೆಂಟ್ಗಳು ಸದ್ದಿಲ್ಲದೆ ನಮ್ಮ ಗಡಿಯೊಳಗೆ ನುಸುಳಿ ಬರೋದಕ್ಕೆ ಸಿದ್ಧವಾಗಿದ್ವು. ಒಂದು ವೇಳೆ ಈ ಹೈಟೆಕ್ ಕಿಲ್ಲರ್ ಡ್ರೋನ್ಗಳು ನಮ್ಮ ಬಾರ್ಡರ್ ದಾಟಿ ಆ ಉಗ್ರರ ಕೈ ಸೇರಿದ್ದರೆ ಇಡೀ ಈಶಾನ್ಯ ಭಾರತದಲ್ಲಿ ನಮ್ಮ 100 ಯೋಧರ ಪ್ರಾಣ ಕ್ಷಣಾರ್ಧದಲ್ಲಿ ಗಾಳಿಯಲ್ಲಿ ಹಾರಿ ಹೋಗೋ ಅಪಾಯವಿತ್ತು. ನಮ್ಮ ಸೇನೆಗೆ ಎದುರಾಗಲಿದ್ದ ಆ ಅಸಿಮೆಟ್ರಿಕ್ ವಾರ್ಫೇರ್ ತಂತ್ರದ ಅಸಲಿ ಲೆಕ್ಕಾಚಾರವನ್ನು ಕೇಳಿದ್ರೆ ನಿಮ್ಮ ಎದೆ ನಿಜಕ್ಕೂ ಜಲ್ ಅನ್ನುತ್ತೆ. ಈಗ ರಷ್ಯಾ ಮತ್ತು ಉಕ್ರೇನ್ ಯುದ್ಧದಲ್ಲಿ ಯಾವ ಡೆಡ್ಲಿ ಫಾರ್ಮುಲಾವನ್ನು ಬಳಸಿ ರಕ್ತಪಾತ ಮಾಡಲಾಗ್ತಿದೆಯೋ ಅದೇ ಅಸಿಮೆಟ್ರಿಕ್ ವಾರ್ಫೇರ್ ಅಥವಾ ಕಾಸ್ಟ್ ಇಂಪೋಸಿಷನ್ ಸ್ಟ್ರಾಟಜಿಯನ್ನ ನಮ್ಮ ಈಶಾನ್ಯ ಗಡಿಗೆ ತರೋಕೆ ಈ ಉಕ್ರೇನಿಗರು ದೊಡ್ಡ ಸ್ಕೆಚ್ ಹಾಕಿದ್ರು. ಇವರು ಬಳಸ್ತಿದ್ದ FPV ಕಾಮಿಕಾಜೆ ಡ್ರೋನ್ಗಳನ್ನು ರೆಡಿ ಮಾಡೋಕೆ ತಗಲುವ ವೆಚ್ಚ ಬರೀ 40,000 ರೂಪಾಯಿ ಮಾತ್ರ. ಆದರೆ ಆಕಾಶದಲ್ಲಿ ಹಾರಿ ಬರೋ ಆ ಸಣ್ಣ ಡ್ರೋನ್ಗಳನ್ನು ಒಡೆದುರುಳಿಸೋಕೆ ನಮ್ಮ ಸೇನೆ ಬಳಸಬೇಕಾದ ಆಕಾಶ್ ಅಥವಾ ಈಗ್ಲಾ ಮಿಸೈಲ್ಗಳ ಬೆಲೆ ಕೋಟಿಗಟ್ಟಲೆ ಇರುತ್ತೆ. ಇನ್ನೊಂದು ಕಡೆ ಆ 40,000ದ ಡ್ರೋನ್ ಏನಾದರೂ ನಮ್ಮ 40 ಕೋಟಿ ಬೆಲೆ ಬಾಳುವ T-90 ಭೀಷ್ಮ ಯುದ್ಧ ಟ್ಯಾಂಕ್ಗೆ ಬಂದು ಅಪ್ಪಳಿಸಿದ್ರೆ ನಮಗೆ ಆಗುವ ಆರ್ಥಿಕ ನಷ್ಟ ಎಷ್ಟಿರಬಹುದು ಅಂತ ಒಮ್ಮೆ ನೀವೇ ಊಹಿಸ್ಕೊಳ್ಳಿ. ಇದೇ ಕಾರಣಕ್ಕೆ ಅವರು ನಮ್ಮ ಜೊತೆ ನೇರ ಯುದ್ಧ ಮಾಡೋದರ ಬದಲು ನಮ್ಮ ಆರ್ಥಿಕತೆ ಮತ್ತು ಭದ್ರತೆ ಎರಡನ್ನೂ ಒಂದೇ ಏಟಿಗೆ ಮುಗಿಸೋಕೆ ಬಹುದೊಡ್ಡ ಟ್ರ್ಯಾಪ್ ರೆಡಿ ಮಾಡಿಕೊಂಡಿದ್ರು. ಆದರೆ NIA ಬೀಸಿದ ಬಲೆಗೆ ಇವರ ಇಡೀ ಅಂತಾರಾಷ್ಟ್ರೀಯ ಜಾಲ ಅಕ್ಷರಶಃ ಉಲ್ಟಾ ಹೊಡೆದಿದೆ. ಯುರೋಪ್ನಿಂದ ಡೈರೆಕ್ಟ್ ಆಗಿ ಬರ್ತಾ ಇದ್ದ ಆ ಡ್ರೋನ್ಗಳ ಸಪ್ಲೈ ಚೈನ್ ಅನ್ನ ನಮ್ಮ ಇಂಟೆಲಿಜೆನ್ಸ್ ಏಜೆನ್ಸಿಗಳು ನಡು ದಾರಿಯಲ್ಲೇ ಕಟ್ ಮಾಡಿ ಬಿಸಾಕಿವೆ. ಭಾರತದ ಸಿಸ್ಟಮ್ ಅನ್ನೇ ಬ್ಲಾಕ್ ಮೇಲ್ ಮಾಡೋಕೆ ಬಂದಿದ್ದವರ ಕುತ್ತಿಗೆಗೇನೆ ನಮ್ಮ ಭದ್ರತಾ ಪಡೆಗಳು ನೇರವಾಗಿ ಕೈ ಹಾಕಿವೆ. ಭಾರತದ ಈ ಖಡಕ್ ಕೌಂಟರ್ ಇಂಟೆಲಿಜೆನ್ಸ್ ಆಪರೇಷನ್ಸ್ ನೋಡಿ ಪಶ್ಚಿಮದ ದೇಶಗಳ ಕ್ಯಾಂಪ್ಗಳಲ್ಲಿ ಈಗ ಅಕ್ಷರಶಃ ನಡುಕ ಶುರುವಾಗಿದೆ. ಅವರು 100 ಕೋಟಿ ಸುರಿದು ಕಟ್ಟಿದ್ದ ಆ ಹೈಟೆಕ್ ನೆಟ್ವರ್ಕ್ ಬರೀ ಒಂದೇ ಒಂದು ರಾತ್ರಿಗೆ ಸಂಪೂರ್ಣವಾಗಿ ಮಣ್ಣು ಮುಕ್ಕಿದೆ. ಆದರೆ ನೆನಪಿಡಿ ಸ್ನೇಹಿತರೆ, ಈ ಡ್ರೋನ್ಗಳ ನಾಶ ಮತ್ತು ಆ ವಿದೇಶಿ ಬಾಡಿಗೆ ಸೈನಿಕರ ಅರೆಸ್ಟ್ ಈ ಇಡೀ ಷಡ್ಯಂತ್ರದ ಕೇವಲ ಒಂದು ಸಣ್ಣ ಸ್ಯಾಂಪಲ್ ಅಷ್ಟೇ. ಇವರ ಅಸಲಿ ಟಾರ್ಗೆಟ್ ಆಗಿದ್ದು ನಮ್ಮದೇ ನೆಲದಲ್ಲಿ ನಿಂತು ಒಂದು ಹೊಸ ವಿನಾಶಕಾರಿ ಗ್ಲೋಬಲ್ ಪ್ರಾಕ್ಸಿ ವಾರ್ ಶುರು ಮಾಡಬೇಕು ಅನ್ಕೊಂಡಿದ್ದು. ಈ ಪಾಶ್ಚಿಮಾತ್ಯ ದೇಶಗಳು ನೇರವಾಗಿ ನಮ್ಮ ಮೇಲೆ ಅಟ್ಯಾಕ್ ಮಾಡದೆ ಇಂಥ ಬಾಡಿಗೆ ಸೈನಿಕರನ್ನೇ ಯಾಕೆ ಚೂ ಬಿಡ್ತಾವೆ ಗೊತ್ತಾ? ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಭಾರತದ ಎದುರು ನೇರವಾಗಿ ಯುದ್ಧ ಮಾಡಿದ್ರೆ ಸೋಲೋದು ಗ್ಯಾರಂಟಿ ಅನ್ನೋ ಭಯದಿಂದಲೇ ಈ ವಿದೇಶಿ ಶಕ್ತಿಗಳು ಇಂಥ ಅನಾಮಧೇಯ ಬಾಡಿಗೆ ಸೈನಿಕರನ್ನ ನಮ್ಮ ನೆಲಕ್ಕೆ ನುಗ್ಗಿಸುತ್ತವೆ. ಅಂತಾರಾಷ್ಟ್ರೀಯ ಗುಪ್ತಚರ ಭಾಷೆಯಲ್ಲಿ ಇದನ್ನ ಪ್ಲಾಸಿಬಲ್ ಡಿನಯಬಿಲಿಟಿ ಅಂತ ಕರೀತಾರೆ. ಅಂದ್ರೆ ನಾಳೆ ಸಿಕ್ಕಿಬಿದ್ರೆ ನಮಗೂ ಅವರಿಗೂ ಯಾವ ಸಂಬಂಧನೂ ಇಲ್ಲ ಅಂತ ಈಸಿಯಾಗಿ ಜಾರಿಕೊಳ್ಳುವ ಒಂದು ಪಕ್ಕ ಡ್ರಾಮಾ ಅಷ್ಟೇ. ಒಂದು ವೇಳೆ ಅಮೆರಿಕ ಅಥವಾ ಯುರೋಪಿನ ಅಧಿಕೃತ ಸೈನಿಕರೇ ನಮ್ಮ ಗಡಿಯಲ್ಲಿ ಸಿಕ್ಕಿಬಿದ್ದಿದ್ರೆ ಅದು ನೇರವಾಗಿ ಯುದ್ಧಕ್ಕೆ ಕಾರಣವಾಗ್ತಿತ್ತು. ಅದಕ್ಕಾಗಿನೇ ಅವರು ಪ್ರೈವೇಟ್ ಮಿಲಿಟರಿ ಕಾಂಟ್ರಾಕ್ಟರ್ಸ್ ಅಂದ್ರೆ ಈ ಬಾಡಿಗೆ ಸೈನಿಕರನ್ನ ಟೂರಿಸ್ಟ್ ವೇಷದಲ್ಲಿ ಕದ್ದು ಮುಚ್ಚಿ ಕಳಿಸ್ತಾರೆ. ಇವರಿಗೆ ಯಾವುದೇ ಅಂತಾರಾಷ್ಟ್ರೀಯ ನಿಯಮಗಳು ಅನ್ವಯ ಆಗೋದಿಲ್ಲ. ಒಂದು ವೇಳೆ ಇವರು ನಮ್ಮ ಭದ್ರತಾ ಪಡೆಗಳ ಗುಂಡಿಗೆ ಬಲಿಯಾದರೂ ಇವರದೇ ದೇಶ ಇವರ ಡೆಡ್ ಬಾಡಿಗಳನ್ನು ಕೂಡ ಒತ್ತೊಯ್ಯೋದಿಲ್ಲ. ಭಾರತದ ಮಣ್ಣಲ್ಲೇ ನಿಂತು ನಮ್ಮ ದೇಶದ ವಿರುದ್ಧನೇ ಸ್ಕೆಚ್ ಹಾಕಿದ್ರೆ ಅವರು ಎಷ್ಟೇ ದೊಡ್ಡ ಅಂತಾರಾಷ್ಟ್ರೀಯ ಶಕ್ತಿಯಾಗಿದ್ರೂ ಸರಿ ಅವರನ್ನು ನಿರ್ದಾಕ್ಷಿಣ್ಯವಾಗಿ ಹೆಡೆಮುರಿ ಕಟ್ಟೋಕೆ ನಮ್ಮ ಭದ್ರತಾ ಪಡೆಗಳು ಯಾವತ್ತೂ ಕೂಡ ಹಿಂದೆ ಮುಂದೆ
ನೋಡಲ್ಲ. ನಮ್ಮ ದೇಶದ ಸಾರ್ವಭೌಮತ್ವದ ಮುಂದೆ ಅವರ ಈ $1 ಬಿಲಿಯನ್ ಫಂಡಿಂಗ್, ಅಮೇರಿಕನ್ ಪಾಸ್ಪೋರ್ಟ್ ಪವರ್, ಆ ಹೈಟೆಕ್ ಆಯುಧಗಳೆಲ್ಲ ಅಕ್ಷರಶಃ ಕಸದ ಬುಟ್ಟಿಗೆ ಸೇರಿವೆ. ಹಾಗಾಗಿ ಆ ಅಮೇರಿಕನ್ ಮರ್ಸಿನರಿ ಹಾಗೂ 6 ಜನ ಯುಕ್ರೇನ್ ಪ್ರಜೆಗಳು ಈ ಗ್ಲೋಬಲ್ ಚೆಸ್ ಬೋರ್ಡ್ನಲ್ಲಿ ಬರೀ ದಾಳಗಳಷ್ಟೇ. ನಮ್ಮ NIA ಭೇದಿಸಿದ್ದು ಈ ಬೃಹತ್ ಷಡ್ಯಂತ್ರದ ಕೇವಲ ಒಂದು ಸಣ್ಣ ಜಾಲವನ್ನ ಮಾತ್ರ. ಆದರೆ ಅಸಲಿ ಮತ್ತು ಅತ್ಯಂತ ಭಯಾನಕ ರಿಯಾಲಿಟಿ ಇರೋದೇ ಬೇರೆ. ಇದೇ ರೀತಿ ಟೂರಿಸ್ಟ್ ವೀಸಾ ಮುಖವಾಡದಲ್ಲಿ ನಮ್ಮದೇ ಸಿಸ್ಟಮ್ನಲ್ಲಿರೋ ಲೂಪ್ ಹೋಲ್ಸ್ಗಳನ್ನು ಬಳಸಿಕೊಂಡು ಇನ್ನೆಷ್ಟು ಸಾವಿರಾರು ಸ್ಲೀಪರ್ ಸೆಲ್ಗಳು ಈಗಾಗಲೇ ನಮ್ಮ ದೇಶದೊಳಗೆ ನುಸುಳಿದ್ದಾರೋ ದೇವರಿಗೆ ಗೊತ್ತು. ಇವರು ನಿಮ್ಮ ನಡುವೆಯೇ ನಮ್ಮದೇ ನಗರಗಳಲ್ಲಿ ಇದ್ದುಕೊಂಡು ಆ ಒಂದು ಡೆಡ್ಲಿ ಸಿಗ್ನಲ್ಗಾಗಿ ಕಾಯ್ತಾ ಇರ್ತಾರೆ. ಪಶ್ಚಿಮದ ದೇಶಗಳ ಈ ಹೊಸ ಅದೃಶ್ಯ ಪ್ರಾಕ್ಸಿ ವಾರ್ನಿಂದ ನಮ್ಮ ದೇಶವನ್ನು ಕಾಪಾಡೋಕೆ ನಮ್ಮ ಭದ್ರತಾ ಏಜೆನ್ಸಿಗಳು ಇನ್ನು ಮುಂದೆ ಯಾವ ರೀತಿಯ ನಿರ್ದಾಕ್ಷಣ್ಯ ಹೆಜ್ಜೆಗಳನ್ನು ಇಡಬೇಕು ಅಂತ ನಿಮಗೆ ಅನಿಸುತ್ತೆ? ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೈ ಹಿಂದ್.